ನಮಸ್ಕಾರಗಳು ವೀಕ್ಷಕರ ವಿವಾಹ ಪ್ರೊಫೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಮ್ಮ ಮುಂದೆ ಕಾವೇರಿ ಮಡಿಲಿನ ಸಂಸ್ಕೃತಿ ಹಿನ್ನೆಲೆಯುಳ್ಳ ಅತ್ಯಂತ ಸುಶಿಕ್ಷಿತ ಹಾಗೂ ಸುಗುಣವತಿ ಕನ್ಯೆಯ ಬಯೋಡೇಟಾ ಬಂದಿದೆ. ಇವರ ಹೆಸರು ರಶ್ಮಿ, ವಯಸ್ಸು 25 ವರ್ಷ. ಇವರು ಮೂಲತಃ ಮಂಡ್ಯ ಜಿಲ್ಲೆಯವರಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ MSc ಮುಗಿಸಿ ಪ್ರತಿಷ್ಠಿತ ಸಾಫ್ಟ್ವೇರ್ ಸಂಸ್ಥೆಯಲ್ಲಿ ಆಂಡ್ರಾಯ್ಡ್ ಆ್ಯಪ್ ಡೆವಲಪರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಗುಣಗಳನ್ನು ನಾವು ನೋಡೋದಾದ್ರೆ ರಶ್ಮಿಯವರು ತುಂಬ ಬುದ್ಧಿವಂತ, ಸರಳ ಹಾಗೂ ಅಷ್ಟೇ ಪ್ರಬುದ್ಧ ಸ್ವಭಾವದ ಯುವತಿ. ವೃತ್ತಿ ಜೀವನದಲ್ಲಿ ಅತ್ಯಂತ ಚುರುಕಾಗಿರುವ ಇವರು ಮನೆಯ ಸಂಪ್ರದಾಯ ಹಾಗೂ ಕೌಟುಂಬಿಕ ಮೌಲ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಾರೆ. ಬಿಡುವಿನ ವೇಳೆಯಲ್ಲಿ ಡಿಜಿಟಲ್ ಆರ್ಟ್ಸ್ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ಓದುವುದು ಮತ್ತು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡುವುದು ಇವರ ಹವ್ಯಾಸವಾಗಿದೆ. ಹಾಗೆ ಎಲ್ಲರೊಂದಿಗೂ ಅತ್ಯಂತ ಗೌರವದಿಂದ ಮತ್ತು ನಗುಮುಖದಿಂದ ಬೆರೆಯುವ ಸುಂದರ ವ್ಯಕ್ತಿತ್ವ ಇವರದ್ದಾಗಿದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಬಗ್ಗೆ ನಾವು ನೋಡೋದಾದ್ರೆ ಇವರದ್ದು ಸುಸಂಸ್ಕೃತ ಹಾಗೂ ಗೌರವಾನ್ವಿತ ಮಧ್ಯಮ ವರ್ಗದ ಕುಟುಂಬ. ತಂದೆ ಕೃಷಿ ಮತ್ತು ಸ್ವಂತ ಉದ್ಯಮವನ್ನು ನಡೆಸುತ್ತಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ. ಇವರಿಗೆ ಒಬ್ಬ ಅಣ್ಣನಿದ್ದು ಅವರು ಈಗಾಗಲೇ ವಿವಾಹಿತರಾಗಿ ಬೆಂಗಳೂರಿನಲ್ಲಿಯೇ ಉದ್ಯೋಗದಲ್ಲಿ ಇದ್ದಾರೆ. ಮನೆಯಲ್ಲಿ ಪ್ರೀತಿ, ನೆಮ್ಮದಿ ಮತ್ತು ಸಂಸ್ಕಾರಕ್ಕೆ ಮೊದಲ ಆದ್ಯತೆಯನ್ನು ನೀಡುವ ಸುಂದರ ಕುಟುಂಬ ಇವರದ್ದಾಗಿದೆ. ಹಾಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಮದುವೆಯ ಬಗ್ಗೆ ರಶ್ಮಿಯವರ ಆಲೋಚನೆ ತುಂಬ ಸ್ಪಷ್ಟವಾಗಿದೆ. ಮದುವೆ ಎನ್ನುವುದು ಎರಡು ಜೀವಗಳ ನಡುವಿನ ಪರಸ್ಪರ ನಂಬಿಕೆ ಮತ್ತು ಸಮಾನ ಗೌರವದ ಬಂಧ. ಜೀವನದ ಏರಿಳಿತಗಳಲ್ಲಿ ಸ್ನೇಹಿತನಂತೆ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುವ ಮತ್ತು ಸಪೋರ್ಟ್ ಮಾಡುವ ಸಂಗಾತಿ ಬೇಕು ಎಂಬುದು ಇವರ ಆಶಯವಾಗಿದೆ. ಹಾಗೆ ಸ್ನೇಹಿತರೆ, ವರನ ಬಗ್ಗೆ ಇವರ ನಿರೀಕ್ಷೆಗಳನ್ನು ನಾವು ನೋಡೋದಾದ್ರೆ ಹುಡುಗನು ಕನಿಷ್ಠ ಯಾವುದಾದರೂ ಒಂದು ಪದವಿ ಅಥವಾ ಇಂಜಿನಿಯರಿಂಗ್, MCA, MBA ಮುಗಿಸಿರಬೇಕು. ಬೆಂಗಳೂರಿನಲ್ಲಿ ಸ್ಥಿರವಾದ ಆದಾಯವಿರುವ ಉತ್ತಮ ಕೆಲಸ ಅಥವಾ ಉತ್ತಮ ಹಿನ್ನೆಲೆಯುಳ್ಳ ಸ್ವಂತ ಉದ್ಯಮವನ್ನು ಹೊಂದಿರಬೇಕಂತೆ. ಮುಖ್ಯವಾಗಿ ಹುಡುಗನು ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲದ ಸಭ್ಯ ವ್ಯಕ್ತಿಯಾಗಿರಬೇಕು ಮತ್ತು ಹೆಣ್ಣಿನ ವೃತ್ತಿ ಜೀವನ ಹಾಗೂ ಸ್ವಾವಲಂಬನೆಗೆ ಬೆಂಬಲವನ್ನು ನೀಡುವ ಗುಣವಂತನಾಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ. ವೀಕ್ಷಕರ, ಮಂಡ್ಯ ಮೂಲದ ಈ ಸುಗುಣವತಿ ಕನ್ಯೆಯ ಪ್ರೊಫೈಲ್ ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಸೂಕ್ತನೆನಿಸಿದರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ತಪ್ಪದೇ ಸಂಪರ್ಕಿಸಿ ಮತ್ತು ಇದೇ ರೀತಿ ಬಯೋಡೇಟಾವನ್ನು ವಾಟ್ಸಾಪ್ ಮಾಡಿ. ಮದುವೆಯ ಬಗ್ಗೆ ಈ ಶುಭ ಕಾರ್ಯಕ್ರಮ ನಿಮ್ಮ ವಿವಾಹ ಪ್ರೊಫೈಲ್ ಚಾನಲ್ಗೆ ಒಂದು ಸೇತುವೆಯಾಗಲಿ. ಧನ್ಯವಾದಗಳು.